ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದು, ಮನಸ್ತಾಪಗಳಿದ್ರು, ಜಗಳಗಳಿದ್ದು, ನಿಮ್ಮ ಮಾತನ್ನು ಅವರು ಕೇಳ್ತಾ ಇಲ್ಲ ಅಂದರೆ ಅವರ ಮಾತನ್ನು ನೀವು ಕೇಳ್ತಾ ಇಲ್ಲ ಅನ್ನೋ ಸಂಕುಚಿತ ಮನೋಭಾವನೆಯಿಂದ ನಿಮ್ಮ ನಡುವೆ ಪ್ರೀತಿ ವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಹೊಂದಾಣಿಕೆ ಅನ್ನೋದು, ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಅದನ್ನು ನಾವು ಯಾವ ರೀತಿ ಸರಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟು ಸಣ್ಣ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಪ್ರತಿದಿನ ನೀವು ಮಾಡೋವಂಥ ಅಭ್ಯಾಸನ ನೀವು ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಏನಾದರೂ ನೀವು ಹೇಳಿದಂತೆ ಕೇಳ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಿದೆ ಅಂದರೆ, ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ದಲೆ ಬರೀ ಆಟದ ಕಡೆ ಗಮನ ಕೊಡೋವಂಥದ್ದು, ಚಂಡಿ ಮಾಡೋವಂಥದ್ದು, ಹಠ ಮಾಡೋವಂಥದ್ದು, ಕೋಪ ಮಾಡೋವಂಥದ್ದು, ಆ ರೀತಿ ಇದ್ದಾಗ ಮಕ್ಕಳಿಗೆ ಸಮಾಧಾನವಾಗಿ ಅವರು ನಿಮ್ಮ ಹತೋಟಿಗೆ ಬರೋದಕ್ಕೆ ನೀವು ಈ ತಂತ್ರ ಪ್ರಯೋಗನ ಮಾಡ್ಕೊಬೋದು. ಅಥವಾ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ ಅವರು ಕೂಡ ಈ ಸಣ್ಣ ಉಪಾಯನ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಮ ಅತ್ತೆ ಮತ್ತು ಸೊಸೆಯರ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ಕೂಡ ನೀವು ಸೇಮ್ ಇದನ್ನು ಹೇಳೋವಂಥ ತಂತ್ರನ ನೀವು ಮಾಡ್ಕೊಬೋದು. ಅಕಸ್ಮಾತ್ ನೀವು ಇಷ್ಟಪಟ್ಟಂತಹ ಪ್ರೀತಿಪಟ್ಟಂತಹ ಯಾವುದೇ ವ್ಯಕ್ತಿಗಳು ನಿಮ್ಮ ನಡುವೆ ಮನಸ್ತಾಪ ಇದ್ದು ಅಥವಾ ನಿಮ್ಮ ನಡುವೆ ಮಾತುಗಳನ್ನು ಬಿಟ್ಟು ನಿಮ್ಮ ನಡುವೆ ಕೋಪಗಳನ್ನು ಮಾಡಿಕೊಂಡು ಅವರ ಜೊತೆ ನಿಮಗೆ ಹೊಂದಾಣಿಕೆ ಇಲ್ಲ ಅಂದರೆ, ಇಲ್ಲ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಒಟ್ಟಿನಲ್ಲಿ ಕುಟುಂಬದಲ್ಲಿರುವಂಥ ಯಾವುದೇ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾಗ ಅಥವಾ ಮನಸ್ತಾಪಗಳಿದ್ದಾಗ ಅವರು ನಮ್ಮ ಮಾತುಗಳನ್ನು ಕೇಳಿ ನಾವು ಹೇಳುವಂಥ ವಿಚಾರಗಳನ್ನು ಒಪ್ಪಿಕೊಂಡು ನಮ್ಮ ಜೊತೆ ಖುಷಿಯಾಗಿ ಇರಬೇಕು ಅಂತ ಬಯಸೋ ಅಂಥವರು ಈ ಪುಟ್ಟ ತಂತ್ರನ ನೀವು ಮಾಡ್ಕೊಬೋದು. ಪ್ರತಿದಿನ ನೀವು ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಸರಿಯಾದ ಸಮಯ, ಇಲ್ಲ ಬೆಳಗಿನ ಜಾವ ಇರ್ಬೋದು, ಇಲ್ಲ ರಾತ್ರಿಯ ಸಮಯದಲ್ಲಿ ನೀವು ಈ ಪ್ರಯೋಗನ ಮಾಡ್ಕೋಬೇಕಾಗುತ್ತೆ. ಒಂದು ಶುದ್ಧವಾದದ್ದು, ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾದದ್ದು ಒಂದು ನೀರನ್ನು ಹಾಕ್ಕೊಂಡು ಆ ಗಾಜಿನ ಲೋಟದಲ್ಲಿ ನೀವು ಇಟ್ಕೊಂಡು ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು, ನೀವು ಯಾವ ದೇವರನ್ನ ನೀವು ತುಂಬ ಇಷ್ಟಪಡ್ತೀರಾ ಆ ದೇವರ ಮುಂದೆ ನೀವು ಅಥವಾ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ನೀವು ಆ ಗಾಜಿನ ಲೋಟಕ್ಕೆ ಹಾಕಿದಂಥ ನೀರನ್ನು ನೀವು ಇಟ್ಕೊಂಡು ನೀವು ನಿಮಗೆ ಯಾವ ರೀತಿಯ ಅನುಕೂಲ ಆಗಬೇಕು ಅಥವಾ ಯಾರು ನಿಮ್ಮಂತೆ ನೀವು ಹೇಳಿದಂಥ ಮಾತನ್ನು ಕೇಳಬೇಕು ಅಂತ ಬಯಸ್ತೀರಾ ಅಂದರೆ, ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಯಾರಿಗೆ ನೀವು ಹೇಳೋ ಅಂಥ ಮಾತನ್ನು ಕೇಳಬೇಕು ಅಂತ ನೀವು ಬಯಸ್ತೀರೋ ಅಂಥವರ ಹೆಸರನ್ನು ನೀವು ಹೇಳ್ಕೊಂಡು ದೇವರ ಎದುರಿಗೆ ನಿಮಗೆ ಏನಾಗಬೇಕು ಅಂತ ನೀವು ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಲೋಟದ ನೀರನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಕೇಳ್ಕೊಬೇಕು, ನನಗೆ ಈ ರೀತಿ ಕೆಲಸಗಳು ಆ ವ್ಯಕ್ತಿಯಿಂದ ಆಗಬೇಕು ಅಂದರೆ ನೀವು ಯಾವ ಭಾವನೆನ ಅಥವಾ ಏನನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀರೋ ಅದನ್ನು ಪ್ರತಿಯೊಂದನ್ನು ನೀವು ಆ ನೀರಿಗೆ ನೀವು ಹೇಳ್ಕೊಂಡು ತದನಂತರ ನೀವು ಏನು ಮಾಡಬೇಕು, ಓಂ ರೀಂ ಅನ್ನೋ ಬೀಜಾಕ್ಷರಿ ಮಂತ್ರನ ಕೊನೆ ಪಕ್ಷ 108 ಸರಿ ಇಲ್ಲ ಅಂದರೆ 11 ಸರಿ ನೀವು ಹೇಳ್ಕೊಂಡು ಆ ನೀರನ್ನು ನೀವು ಪ್ರತಿದಿನ ನೀವು ನಿಮ್ಮ ಮಾತನ್ನು ಕೇಳಬೇಕು ಅಂತ ವ್ಯಕ್ತಿಗೆ ನೀವು ಪ್ರತಿದಿನ ಕುಡಿಯೋದಕ್ಕೆ ನೀವು ಕೊಡಬೇಕಾಗುತ್ತೆ. ಅದು ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನೀವು ಜಪಿಸಿದಂತಹ ಮಂತ್ರದ ನೀರನ್ನು ನೀವು ಕುಡಿಯೋದಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ಯಾವುದೋ ಒಂದು ದೋಷಗಳಿಂದ ಅವರಲ್ಲಿ ನಿಮ್ಮ ಮಾತನ್ನು ಕೇಳೋದಕ್ಕೆ ಸಿಟ್ಟು, ಮನಸ್ತಾಪ, ಕೋಪಗಳಿದ್ರೆ ಅದೆಲ್ಲ ಖಂಡಿತವಾಗ್ಲೂ ದಿನೇ ದಿನೇ ಕಡಿಮೆ ಆಗೋದಕ್ಕೆ ಈ ಬೀಜಾಕ್ಷರಿ ಮಂತ್ರಗಳು ತುಂಬಾ ಸಹಾಯ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿಯ ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಮನೆಯಲ್ಲಿರುವಂತಹ ನೀರಿನಿಂದ ನಾವು ಈ ಪ್ರಯೋಗನ ಮಾಡಿಕೊಂಡಾಗ ಖಂಡಿತವಾಗ್ಲೂ ಆದಷ್ಟು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ, ಜಗಳಗಳಿದ್ರೆ, ಮನಸ್ತಾಪಗಳಿದ್ರೆ ಖಂಡಿತವಾಗ್ಲೂ ಅದು ದೂರ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಣ್ಣ ಪುಟ್ಟ ತಂತ್ರನ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೋ ಅಂಥವರು ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.